ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 23ರ ನಂತರ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಆಗಸ್ಟ್ ಕೊನೆಯ ದಿನಗಳಲ್ಲಿ ಯಾವುದರ ಬಗ್ಗೆ ಬದಲಾವಣೆ ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಧನುರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾವುದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ನೇಹಿತರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ದಯವಿಟ್ಟು ಸ್ನೇಹಿತರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಧನುರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಅನಿರೀಕ್ಷಿತ ಅಡಚಣೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರುವು 8ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ನೀವು ಅನಿರೀಕ್ಷಿತ ಮತ್ತು ಗುಪ್ತ ಅಡಚಣೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಸಾರ್ವಜನಿಕವಾಗಿ ದೊಡ್ಡ ಹೆಜ್ಜೆಗಳನ್ನು ಇಡುವ ಬದಲು ನಿಮ್ಮ ಒಳಮನೆಯ ತಿಳುವಳಿಕೆ ಹಾಗೂ ಮೌನವಾದ ಬುದ್ಧಿವಂತಿಕೆಯನ್ನು ಆದಷ್ಟು ನಂಬಬೇಕಾಗುತ್ತದೆ. ಇನ್ನು ಕೌಟುಂಬಿಕ ಒತ್ತಡವನ್ನು ಆದಷ್ಟು ನಿರ್ವಹಿಸಿ. ನಡೆಯುತ್ತಿರುವಂತಹ ಅರ್ಧಾಷ್ಟಮ ಶನಿ ಸಂಚಾರವು ನಿಮ್ಮ ಭಾವನಾತ್ಮಕವಾದಂತಹ ನೆಮ್ಮದಿಯನ್ನು ಮತ್ತು ಆಸ್ತಿ ವಿಚಾರಗಳನ್ನು ತೀವ್ರವಾಗಿ ನಿರ್ಬಂಧಿಸುತ್ತದೆ. ಇಲ್ಲಿ ಆದಷ್ಟು ತಾಳ್ಮೆ ಅತ್ಯಂತ ಮುಖ್ಯ. ಮನೆಯಲ್ಲಿ ಯಾವುದೇ ಹಠಾತ್ ಬದಲಾವಣೆಗಳನ್ನು ಮಾಡಲು ಹೋಗಬೇಡಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳ ವಿಚಾರವಾಗಿ ವಾದ ವಿವಾದವನ್ನು ಮಾಡಬೇಡಿ. ನಿಮ್ಮ ಅದೃಷ್ಟವನ್ನು ರಕ್ಷಿಸಿಕೊಳ್ಳಿ. ಸೂರ್ಯನು ನಿಮ್ಮ 8ನೇ ಮನೆಯಿಂದ 9ನೇ ಮನೆಗೆ ಚಲಿಸುವುದರಿಂದ ನಿಮ್ಮ ಅದೃಷ್ಟದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಕೇವಲ ಊಹಾತ್ಮಕ ನಂಬಿಕೆಗಳ ಮೇಲೆ ಆಧಾರ ಪಡಬೇಡಿ. ಬದಲಿಗೆ ಅತ್ಯಂತ ಶಿಸ್ತುಬದ್ಧ ಹಾಗೂ ವ್ಯಾವಹಾರಿಕ ಯೋಜನೆಯ ಮೂಲಕ ನಿಮ್ಮ ದೀರ್ಘಕಾಲೀನ ಅದೃಷ್ಟವನ್ನು ಭದ್ರಪಡಿಸಿಕೊಳ್ಳಿ. ಇನ್ನು ಪಾಲುದಾರಿಕೆಯ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳನು ನಿಮ್ಮ 7ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಹಠಾತ್ ಉಗ್ರ ವಾದ ವಿವಾದಗಳು ಭುಗಿಲೇಳಬಹುದು. ಪ್ರಜ್ಞಾಪೂರ್ವಕವಾಗಿ ರಾಜತಂತ್ರವನ್ನು ಬಳಸಿ ಮತ್ತು ಆಕ್ರಮಣಕಾರಿ ವಾದ ವಿವಾದಗಳಿಂದ ಹಿಂದೆ ಸರಿಯಬೇಕಾಗುತ್ತದೆ ಧನುರಾಶಿಯ ವ್ಯಕ್ತಿಗಳು. ಹಾಗಿದ್ರೆ ಧನುರಾಶಿಯವರಿಗೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ಹೆಲ್ತಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ನೋಡೋದಾದರೆ, ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನವು ತೀವ್ರ ಅಸ್ತವ್ಯಸ್ತತೆಯನ್ನು ಎದುರಿಸಲಿದೆ. ಏಕೆಂದರೆ ನಿಮ್ಮ ವೃತ್ತಿ ಅಧಿಪತಿಯಾದ ಬುಧನು ಆಗಸ್ಟ್ ತಿಂಗಳಲ್ಲಿ ಪ್ರಕ್ಷುಬ್ಧವಾದಂತಹ 8ನೇ ಮನೆಗೆ ಪ್ರವೇಶಿಸುತ್ತಾರೆ. ಪ್ರಮುಖ ಯೋಜನೆಗಳಲ್ಲಿ ಹಠಾತ್ ವಿವರಿಸಲಾಗದಂತಹ ವಿಳಂಬಗಳು ಎದುರಾಗಬಹುದು ಸ್ನೇಹಿತರೆ. ಇನ್ನು ಉನ್ನತ ಅಧಿಕಾರಿಗಳೊಂದಿಗೆ ಗೊಂದಲದ ಸಂವಹನ ಮತ್ತು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ನೀವು ಅನುಭವಿಸಬಹುದು. ಈ ಸಮಯದಲ್ಲಿ ಬಡ್ತಿಗಾಗಿ ಒತ್ತಡವನ್ನು ಹೇರಲು ಅಥವಾ ಆಕ್ರಮಣಕಾರಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಹೋಗಬೇಡಿ. ಈ ಕಷ್ಟದ ಜೊತೆಗೆ ನಿಮ್ಮ 10ನೇ ಮನೆಯಲ್ಲಿರುವ ನೀಚ ಶುಕ್ರನು ಕಚೇರಿಯಲ್ಲಿ ಕುಲಕ್ಷ ಸ್ಪರ್ಧೆಯನ್ನು ಸೃಷ್ಟಿಸಿ ನಿಮ್ಮ ವೃತ್ತಿಪರ ಆಕರ್ಷಣೆಯನ್ನು ಕುಂದಿಸುತ್ತಾನೆ. ಆದಷ್ಟು ತೆರೆಮರೆಯಲ್ಲಿ ಮೌನವಾಗಿ ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡುವುದರ ಮೇಲೆ ಮಾತ್ರ ನೀವು ಸಂಪೂರ್ಣವಾಗಿ ಗಮನ ಹರಿಸಬೇಕು. ನಿಮ್ಮ 4ನೇ ಮನೆಯಲ್ಲಿರುವಂತಹ ಅರ್ಧಾಷ್ಟಮ ಶನಿಯ ನಿರಂತರ ಒತ್ತಡವು ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ಏರುವುದು ಮುಂದುವರಿದಿದೆ. ಇದರಿಂದಾಗಿ ಒತ್ತಡದ ಕೆಲಸದ ದಿನದಿಂದ ನಂತರ ನೆಮ್ಮದಿ ಕಂಡುಕೊಳ್ಳಬಹುದು ಸ್ನೇಹಿತರೆ. ಬಹಳ ಕಷ್ಟವಾಗುತ್ತದೆ, ಆದರೆ ಆಗಸ್ಟ್ ಕೊನೆಯ ದಿನಗಳವರೆಗೆ
ಸೂರ್ಯನು ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುವುದರಿಂದ ಸ್ನೇಹಿತರೆ, ನಿಮ್ಮ ಮೇಲಧಿಕಾರಿಗಳೊಂದಿಗೆ ಗುಪ್ತ ಘರ್ಷಣೆಗಳು ಉಂಟಾಗಬಹುದು. ನಿಮ್ಮ ಗಡಿಗಳನ್ನು ಮೃದುವಾಗಿ ಆದರೆ ದೃಢವಾಗಿ ವ್ಯಕ್ತಪಡಿಸಲು ನಿಮ್ಮ 3ನೇ ಮನೆಯಲ್ಲಿರುವ ರಾಹುವಿನ ಅಸಾಧಾರಣ ಧೈರ್ಯವನ್ನು ನೆಚ್ಚಿಕೊಳ್ಳಿ. ತಿಂಗಳ ಕೊನೆಯಲ್ಲಿ ಬುಧ ಮತ್ತು ಸೂರ್ಯನು 9ನೇ ಮನೆಗೆ ಪ್ರವೇಶಿಸಿದಾಗ ಸ್ಪಷ್ಟತೆ ನಿಧಾನವಾಗಿ ಮರಳುತ್ತದೆ. ಆದರೆ ಅಲ್ಲಿಯವರೆಗೆ ವೃತ್ತಿ ಜೀವನದಲ್ಲಿ ಹೆಚ್ಚು ರಕ್ಷಣಾತ್ಮಕ ಧೋರಣೆಯನ್ನು ತಳೆಯುವುದು ನಿಮ್ಮ ಏಕೈಕ ಸುರಕ್ಷಿತ ಮಾರ್ಗವಾಗಿದೆ ಅಂತಲೇ ಹೇಳ್ಬೋದು. ಧನುರಾಶಿಯ ವ್ಯಕ್ತಿಗಳಿಗೆ ಸ್ನೇಹಿತರೆ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ, ವ್ಯವಹಾರ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಉದ್ಯಮಿಗಳು ಪಾಲುದಾರಿಕೆಗಳು ಮತ್ತು ಮಾತುಕತೆಗಳ ವಿಷಯದಲ್ಲಿ ಅತ್ಯಂತ ಅಸ್ಥಿರವಾದಂತಹ ಅವಧಿಯನ್ನು ಪ್ರವೇಶಿಸುತ್ತಿದ್ದಾರೆ. ಆಗಸ್ಟ್ ಕೊನೆಯ ದಿನಗಳಲ್ಲಿ ಮಂಗಳನು ನಿಮ್ಮ 7ನೇ ಮನೆಗೆ ಬಲವಾಗಿ ಪ್ರವೇಶಿಸಿ ನಿಮ್ಮ ವ್ಯಾಪಾರ ಪಾಲುದಾರರು ಅಥವಾ ಪ್ರಮುಖ ಗ್ರಾಹಕರೊಂದಿಗೆ ತೀವ್ರ ಆಕ್ರಮಣಕಾರಿ ವಾದ ವಿವಾದಗಳನ್ನು ಹುಟ್ಟುಹಾಕುತ್ತಾನೆ. ಆದಷ್ಟು ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ವಿಪರೀತ ರಾಜತಂತ್ರವನ್ನು ಅನುಸರಿಸಬೇಕು. ಏಕೆಂದರೆ ಈ ಬಿಸಿ ಬಿಸಿ ಜಗಳಗಳಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ದೀರ್ಘಕಾಲೀನ ಒಪ್ಪಂದಗಳಿಗೆ ತೀವ್ರ ಹಾನಿ ಮಾಡುತ್ತದೆ. ತಿಂಗಳ ಮಧ್ಯದಿಂದ ಬುಧನು 8ನೇ ಮನೆಯಲ್ಲಿ ಸಂಚರಿಸುವುದು ಜಂಟಿ ಬಂಡವಾಳದ ವಿಚಾರದಲ್ಲಿ ಹಠಾತ್ ಗುಪ್ತ ಸಮಸ್ಯೆಗಳು ಹಾಗೂ ಅನಿರೀಕ್ಷಿತ ಕಾನೂನು ಅಡಚಣೆಗಳ ಎಚ್ಚರಿಕೆಯನ್ನು ನೀಡುತ್ತದೆ. ವಿನಾಶಕಾರಿ ಆರ್ಥಿಕ ತಪ್ಪುಗಳನ್ನು ತಡೆಯಲು ಎಲ್ಲ ಕಾರ್ಪೊರೇಟ್ ಒಪ್ಪಂದಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾಗುತ್ತದೆ ಧನುರಾಶಿಯ ವ್ಯಕ್ತಿಗಳು. ಇನ್ನು ಪ್ರಸ್ತುತ ವಾಣಿಜ್ಯ ವಾತಾವರಣವು ಕಷ್ಟಕರವಾಗಿದ್ದರೂ ಸ್ನೇಹಿತರೆ, 8ನೇ ಮನೆಯಲ್ಲಿ ಉಚ್ಚನಾಗಿರುವಂತಹ ನಿಮ್ಮ ರಾಶಿಯ ಅಧಿಪತಿ ಗುರು ಆಳವಾದಂತಹ ಆದರೆ ಮರೆಮಾಚಲ್ಪಟ್ಟಂತಹ ಶಕ್ತಿಯನ್ನು ನೀವು ನಂಬಬೇಕಾಗುತ್ತದೆ. ಈ ಪ್ರಬಲ ಸಂಚಾರವು ಆಕರ್ಷಕವಾದ ತಕ್ಷಣದ ಲಾಭಗಳಿಗಿಂತ ಆಳವಾದಂತಹ ದೀರ್ಘಕಾಲೀನ ಉಳಿವಿನ ಮೇಲೆ ಗಮನ ಹರಿಸಿ ನಿಮ್ಮ ವ್ಯಾಪಾರ ಮಾದರಿಯನ್ನು ಮೂಲಭೂತವಾಗಿ ಮರುರೂಪಿಸಿಕೊಳ್ಳುವಂತೆ ಒತ್ತಾಯಿಸುತ್ತದೆ. ನಿಮ್ಮ 9ನೇ ಮನೆಯಲ್ಲಿರುವಂತಹ ಕೇತುವು ನಿಮ್ಮ ಅದೃಷ್ಟವನ್ನು ಮುತ್ತಿಕೊಳ್ಳುವುದನ್ನು ಮುಂದುವರಿಸುವುದರಿಂದ ಹಠಾತ್ ಊಹಾತ್ಮಕ ಅದೃಷ್ಟವನ್ನು ನಂಬಬೇಡಿ. 3ನೇ ಮನೆಯಲ್ಲಿರುವಂತಹ ರಾಹುವಿನ ನವೀನ ಶಕ್ತಿಯನ್ನು ಬಳಸಿ ಅಸಾಂಪ್ರದಾಯಿಕ ಮಾರುಕಟ್ಟೆ ತಂತ್ರಗಳನ್ನು ರೂಪಿಸಿ. ಆದರೆ ಈ ಅತ್ಯಂತ ಸವಾಲಿನ ಆಗಸ್ಟ್ ತಿಂಗಳ ಉದ್ದಕ್ಕೂ ನಿಮ್ಮ ಕಾರ್ಯಾಚರಣೆಯ ಅಪಾಯವನ್ನು ಗಟ್ಟಿಯಾಗಿ ನಿರ್ಬಂಧಿಸಬೇಕಾಗುತ್ತದೆ ಧನುರಾಶಿಯ ವ್ಯಕ್ತಿಗಳು. ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ. ಪಾಲುದಾರಿಕೆಗೆ ಸಹಿಯನ್ನು ಹಾಕಬೇಡಿ, ಒಪ್ಪಂದವನ್ನು ತೆಗೆದುಕೊಳ್ಬೇಡಿ, ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಟೈಮ್ ಇದೆ ಸ್ನೇಹಿತರೆ, ಅಥವಾ ಹಿರಿಯರ ಪರಿಣಿತರ ಸಲಹೆಗಳನ್ನು ತೆಗೆದುಕೊಳ್ಳಿ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ, ಈ ತಿಂಗಳ ಆರ್ಥಿಕ ಸ್ಥಿರತೆಗೆ ಅಪಾರ ಎಚ್ಚರಿಕೆ ಮತ್ತು ಕಟ್ಟುನಿಟ್ಟಾದ ರಕ್ಷಣಾತ್ಮಕ ಯೋಜನೆ ಅಗತ್ಯವಿರುತ್ತದೆ. 8ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರವು ಮುಂದುವರಿದಿರುವುದು ಹಠಾತ್ ಗುಪ್ತ ಘಟನೆಗಳ ಮೂಲಕ ನಿಮ್ಮ ಸಂಪತ್ತಿನ ಮೇಲೆ ಭಾರಿ ಪ್ರಭಾವ ಬೀರುತ್ತದೆ. ಇದು ಅನಿರೀಕ್ಷಿತ ತೆರಿಗೆ ಹೊರೆಗಳು, ಜಟಿಲವಾದಂತಹ ಪಿತ್ರಾರ್ಜಿತ ಸಮಸ್ಯೆಗಳು ಅಥವಾ ನಿಮ್ಮ ಉಳಿತಾಯದ ಬಲವಂತದ ಪುನರ್ರಚನೆ ಎಂದರ್ಥವಾಗಬಹುದು. ಈ ಸಮಯದಲ್ಲಿ ನಿಮ್ಮ ಎಂದಿನ ವಿಶಾಲ ಅದೃಷ್ಟವನ್ನು ನೀವು ನಂಬಲು ಸಾಧ್ಯವಿಲ್ಲ. ನಿಮ್ಮ ವ್ಯಾಪಾರದ ಗ್ರಹವಾದಂತಹ ಬುಧನು ಆಗಸ್ಟ್ ತಿಂಗಳಲ್ಲಿ ಅದೇ 8ನೇ ಮನೆಗೆ ಸಾಗುತ್ತಿದ್ದಂತೆ ಕಳಪೆ ಮತ್ತು ಗೊಂದಲದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಅಪಾಯವು ನಾಟಕೀಯವಾಗಿ ಹೆಚ್ಚಾಗಬಹುದು. ಯಾವುದೇ ದೊಡ್ಡ ಮೊತ್ತದ ಹಣವನ್ನು ವರ್ಗಾಯಿಸುವ ಮೊದಲು ವೃತ್ತಿಪರ ಹಾಗೂ ಸಂಯೋಜಿತ ಸಲಹೆಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಇದಲ್ಲದೆ ಶುಕ್ರನು ಇಡೀ ತಿಂಗಳು ನಿಮ್ಮ 10ನೇ ಮನೆಯಲ್ಲಿ ನೀಚನಾಗಿ ಕುಳಿತು ನಿಮ್ಮ ವೃತ್ತಿಪರ ಪ್ರಯತ್ನಗಳಿಂದ ಕೇವಲ ಸೀಮಿತ ಹಾಗೂ ಸ್ಪರ್ಧಾತ್ಮಕ ಲಾಭಗಳನ್ನು ಮಾತ್ರ ನೀಡುತ್ತಾನೆ. ನೀವು ನಿರೀಕ್ಷಿಸುತ್ತಿರುವಂತಹ ಲಾಭದಾಯಕ ಬೋನಸ್ಗಳು ನಿಮಗೆ ಸಿಗುವುದಿಲ್ಲ. 9ನೇ ಮನೆಯಲ್ಲಿರುವಂತಹ ಕೇತುವು ಆ ಕ್ಷೇತ್ರಗಳನ್ನು ನಿರಂತರವಾಗಿ ಅಸ್ಥಿರಗೊಳಿಸುತ್ತಿರುವುದರಿಂದ ದೂರ ಪ್ರಯಾಣಗಳಿಗೆ ಅಥವಾ ಊಹಾತ್ಮಕ ಶೈಕ್ಷಣಿಕ ಕೋರ್ಸ್ಗಳಿಗೆ ಸ್ನೇಹಿತರೆ ಹಣಕಾಸನ್ನು ಒದಗಿಸಲು ನಿಮ್ಮ ಉಳಿತಾಯವನ್ನು ಬಳಸಬೇಡಿ. ಎಲ್ಲ ಅನಗತ್ಯ ವೆಚ್ಚಗಳನ್ನು ಶಬ್ದಗೊಳಿಸುವುದು, ಅಸ್ತಿತ್ವದಲ್ಲಿರುವಂತಹ ಸಾಲಗಳನ್ನು ಆಕ್ರಮಣಕಾರಿಯಾಗಿ ತೀರಿಸುವುದು
ಮತ್ತು ಈ ತೀವ್ರ ನಿರ್ಬಂಧಿತ ಗ್ರಹಗಳ ವಾತಾವರಣವು ಕಳೆದು ಹೋಗುವವರೆಗೂ ನಿಮ್ಮ ಸಂಗ್ರಹವಾದಂತಹ ಸಂಪತ್ತನ್ನು ಮೌನವಾಗಿ ಕಾಪಾಡಿಕೊಳ್ಳುವುದು ನಿಮ್ಮ ಅತ್ಯುತ್ತಮ ಆರ್ಥಿಕ ತಂತ್ರವಾಗಿದೆ ಅಂತಲೇ ಹೇಳ್ಬಹುದು. ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಖಂಡಿತವಾಗಿಯೂ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ. ಜೊತೆಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ SPS ಮಡಿಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ವಾಚ್ ಮಾಡಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ನಿಮ್ಮ ದೈಹಿಕ ಚೈತನ್ಯ ಅಂದರೆ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ನಿಮ್ಮ ದೈಹಿಕ ಚೈತನ್ಯವು ತೀವ್ರ ಹಾಗೂ ದೀರ್ಘಕಾಲದ ದಾಳಿಗೆ ಒಳಗಾಗಿದೆ. ಇದು ತಕ್ಷಣದ ಮತ್ತು ಕಠಿಣವಾದ ಸ್ವಯಂ ಆರೈಕೆಯನ್ನು ಬಯಸುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರುವು ಆಯುಷ್ಯ ಮತ್ತು ಹಠಾತ್ ಘಟನೆಗಳ 8ನೇ ಮನೆಯಲ್ಲಿ ಸಿಲುಕಿಕೊಂಡಿದ್ದು, ಇದು ನಿಮ್ಮ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಗಣನೀಯವಾಗಿ ತಗ್ಗಿಸಿ ಗುಪ್ತ ಹಾಗೂ ದೀರ್ಘಕಾಲದ ಕಾಯಿಲೆಗಳಿಗೆ ನಿಮ್ಮನ್ನು ಸುಲಭವಾಗಿ ತುತ್ತಾಗುವಂತೆ ಮಾಡುತ್ತದೆ. ಆಗಸ್ಟ್ ಕೊನೆಯ ದಿನದಲ್ಲಿ ಸೂರ್ಯನು 8ನೇ ಮನೆಯಲ್ಲಿ ಸಂಚರಿಸುವುದರಿಂದ ಈ ದುರ್ಬಲತೆಯು ಮತ್ತಷ್ಟು ಉಲ್ಬಣಗೊಂಡು ತೀವ್ರ ಸುಸ್ತು, ಜ್ವರ ಅಥವಾ ಮೂಳೆ ಹಾಗೂ ಕಣ್ಣಿನ ತೀವ್ರ ಆಯಾಸವನ್ನು ಉಂಟು ಮಾಡಬಹುದು ಸ್ನೇಹಿತರೆ. ಆದಷ್ಟು ನೀವು ಖಂಡಿತವಾಗಿಯೂ ಆಳವಾದಂತಹ ಅಡಚಣೆ ಇಲ್ಲದೆ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು ಮತ್ತು ದೈಹಿಕವಾಗಿ ಶ್ರಮದಾಯಕವಾದ ಯಾವುದೇ ಪ್ರಯಾಣದ ಯೋಜನೆಗಳನ್ನು ತಕ್ಷಣವೇ ರದ್ದುಗೊಳಿಸಬೇಕು. ಇನ್ನು ನಿಮ್ಮ 4ನೇ ಮನೆಯಲ್ಲಿ ನಡೆಯುತ್ತಿರುವಂತಹ ಅರ್ಧಷ್ಟಮ ಶನಿಯ ನಿರಂತರ ಹಾಗೂ ದಮನಕಾರಿ ಪ್ರಭಾವದಿಂದಾಗಿ ಈ ತಿಂಗಳ ಮಾನಸಿಕ ಹೊರೆಯು ಅಷ್ಟೇ ಭಾರವಾಗಿರುತ್ತದೆ. ಈ ಸಂಚಾರವು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ಹತ್ತಿಕ್ಕುವುದನ್ನು ಮುಂದುವರಿಸಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ನಿಮ್ಮ ಮನೆ ಮತ್ತು ವೈಯಕ್ತಿಕ ಭದ್ರತೆಯ ಬಗ್ಗೆ ನಿರಂತರವಾದ ಸಣ್ಣ ಮಟ್ಟದ ಆತಂಕವನ್ನು ಸೃಷ್ಟಿಸುತ್ತದೆ. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ ನಿಮ್ಮ 7ನೇ ಮನೆಯಲ್ಲಿರುವಂತಹ ಮಂಗಳನು ಸಂಬಂಧಗಳ ಸಂಘರ್ಷಗಳಿಂದ ಉಂಟಾಗುವಂತಹ ಒತ್ತಡದ ತಲೆನೋವಿನ ಅಪಾಯವನ್ನು ಹೆಚ್ಚಿಸಲಿದೆ. ಅತ್ಯಂತ ವ್ಯವಸ್ಥಿತವಾದಂತಹ ಹಾಗೂ ಮನಸ್ಸಿಗೆ ಶಾಂತಿ ನೀಡುವಂತಹ ದೈನಂದಿನ ದಿನಚರಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಈ ಅಪಾರ ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ಆದಷ್ಟು ಸೌಮ್ಯವಾದ ಧ್ಯಾನದಲ್ಲಿ ತೊಡಗಿ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನು ಸೇವಿಸಿ ಮತ್ತು ಅನಗತ್ಯ ಕೌಟುಂಬಿಕ ಅಥವಾ ವೃತ್ತಿಪರ ನಾಟಕಗಳಲ್ಲಿ ಭಾಗವಹಿಸುವುದನ್ನು ಸ್ಪಷ್ಟವಾಗಿ ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಕೂಡ ಉತ್ತಮ. ಇನ್ನು ಅದೇ ರೀತಿ ಕುಟುಂಬ, ವೈವಾಹಿಕ ಜೀವನ, ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಧನುರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ನಿಮ್ಮ 4ನೇ ಮನೆಯಲ್ಲಿರುವ ಅರ್ಧಷ್ಟಮ ಶನಿಯ ತಡೆರಹಿತ ಪ್ರಭಾವದಿಂದಾಗಿ ಕೌಟುಂಬಿಕ ಜೀವನವು ಆಳವಾದಂತಹ ಹಾಗೂ ದೀರ್ಘಕಾಲದ ಒತ್ತಡದ ಮೂಲವಾಗಿ ಮುಂದುವರೆದಿದೆ. ಆಸ್ತಿ ವಿಷಯಗಳು ಅಥವಾ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಭಾರವಾದಂತಹ ಏಕಾಂಗಿತನದ ಹೊರೆಯನ್ನು ಅನುಭವಿಸಲಿದ್ದೀರಿ. ಇದು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ತೀವ್ರವಾಗಿ ನಿರ್ಬಂಧಿಸುತ್ತದೆ. ಈ ಕಷ್ಟಕರ ಪರಿಸ್ಥಿತಿಗೆ ಬೆಂಕಿ ಹಚ್ಚಿದಂತೆ ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 7ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ಸಂಗಾತಿಯೊಂದಿಗೆ ಆಕ್ರಮಣಕಾರಿ ವಾದ ವಿವಾದಗಳನ್ನು ಬಹುತೇಕ ಖಚಿತಪಡಿಸುತ್ತದೆ. ಆದಷ್ಟು ಜಗಳದಲ್ಲಿ ಗೆಲ್ಲುವುದಕ್ಕಿಂತ ಪರಿಸ್ಥಿತಿಯನ್ನು ತಿಳಿಗೊಳಿಸುವುದನ್ನು ನೀವು ಸಕ್ರಿಯವಾಗಿ ಆರಿಸಿಕೊಳ್ಬೇಕಾಗುತ್ತದೆ. ಏಕೆಂದರೆ ಪ್ರಸ್ತುತ ಜ್ಯೋತಿಷ್ಯ ವಾತಾವರಣದಿಂದ ನಿಮ್ಮ ಸಂಗಾತಿಯು ನಿಮ್ಮಷ್ಟೇ ಒತ್ತಡಕ್ಕೆ ಸಿಲುಕಿ ಭಾವಿಸ್ತಿರಬಹುದು, ಯೋಚನೆ ಮಾಡ್ತಿರಬಹುದು, ತೊಂದರೆಗೊಳಗಾಗಿರಬಹುದು ಸ್ನೇಹಿತರೆ. ಇನ್ನು ಸಲಹೆಗಾಗಿ ತಂದೆಯಂತಹ ವ್ಯಕ್ತಿಗಳು ಅಥವಾ ಹಿರಿಯರ ಮಾರ್ಗದರ್ಶಕರ ಮೇಲೆ ನೀವು ಹೊಂದಿರುವಂತಹ ಸಾಮಾನ್ಯ ನಂಬಿಕೆಗೂ ಧಕ್ಕೆ ಉಂಟಾಗಿದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಅರ್ಧ ಭಾಗದ ನಂತರ ಸೂರ್ಯನು ನಿಮ್ಮ 8ನೇ ಮನೆಯಲ್ಲಿ ಮರೆಮಾಡಲ್ಪಟ್ಟಿದ್ದಾನೆ. ಅಂದರೆ ಕೇತುವು ನಿಮ್ಮ 9ನೇ ಮನೆಯಲ್ಲಿ ತನ್ನ ಏಕಾಂಗಿತನದ ಸಂಚಾರವನ್ನು ಮುಂದುವರಿಸಿದ್ದು, ಇದು ಆಳವಾದಂತಹ ಕೀಳರಿಮೆಯನ್ನು ಮತ್ತು ನಿಮ್ಮ ಮೂಲ ಕೌಟುಂಬಿಕ ನಂಬಿಕೆಗಳಿಂದ ಆಧ್ಯಾತ್ಮಿಕ ವಿರಕ್ತಿಯನ್ನು ಉಂಟು ಹಾಕುತ್ತದೆ. ಆದಷ್ಟು ಈ ಬಿಕ್ಕಟ್ಟನ್ನು ನಿರ್ವಹಿಸುವಲ್ಲಿ ನೀವು ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದೇವೆ ಎಂದು ಭಾವಿಸಬಹುದು. ಇದರಿಂದ ಪಾರಾಗಲು ಸ್ನೇಹಿತರೆ ಉಚ್ಚ ಗುರುವು ನೀಡುವಂತಹ ಆಳವಾದಂತಹ ಆಂತರಿಕ ಬುದ್ಧಿವಂತಿಕೆಯನ್ನು ನೀವು ಅವಲಂಬಿಸಬೇಕು. ಆದಷ್ಟು ಮೌನವಾದ ಸಹನೆಗೆ ಗಮನ ಕೊಡಿ.
ಪ್ರಸ್ತುತ ಇತರರು ನೀಡಲು ಸಾಧ್ಯವಿಲ್ಲದ ಭಾವನಾತ್ಮಕ ಬೆಂಬಲವನ್ನು ಒತ್ತಾಯಿಸಬೇಡಿ ಮತ್ತು ಶಾಂತಿಯುತವಾದಂತಹ ಸಣ್ಣದಾದರೂ ನೆಮ್ಮದಿಯನ್ನು ಮನೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆದ್ಯತೆ ನೀಡಿ. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಧನುರಾಶಿಯ ವ್ಯಕ್ತಿಗಳು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ಮನಸ್ತಾಪಾಯಿಗಳ ಈ ಮುನುಸು ಇದರಿಂದನೇ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಎಫೆಕ್ಟನ್ನು ನೋಡಬಹುದು. ಸೊ ಹಾಗಾಗಿ ನಿಮ್ಮ ಆರೋಗ್ಯಕ್ಕೆ ಮೊದಲನೇದಾಗಿ ಆದ್ಯತೆ ನೀಡಿ ಧನುರಾಶಿಯ ವ್ಯಕ್ತಿಗಳು ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಅವರ ಶಿಕ್ಷಣ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಅಂದರೆ, ವಿದ್ಯಾರ್ಥಿಗಳು ಆಳವಾದಂತಹ ನಿರಾಶಾದಾಯಕ ಹಾಗೂ ಭೌತಿಕವಾಗಿ ಅಸ್ತವ್ಯಸ್ತವಾಗಿರುವಂತಹ ತಿಂಗಳುಗಳನ್ನು ಎದುರಿಸುತ್ತಿದ್ದಾರೆ. ಶಿಕ್ಷಣದ ಗ್ರಾಹಕವಾದಂತಹ ಬುಧನು ಆಗಸ್ಟ್ ನಿರ್ಣಾಯಕ ಮಧ್ಯದ ವಾರಗಳನ್ನು ನಿಮ್ಮ 8ನೇ ಮನೆಯಲ್ಲಿ ಸಿಲುಕಿಕೊಂಡು ಕಳೆಯುತ್ತಾನೆ. ನೀವು ಹಠಾತ್ ಮಾನಸಿಕ ಸ್ತಬ್ಧತೆಗಳು, ಪ್ರಾಧ್ಯಾಪಕರೊಂದಿಗೆ ಗೊಂದಲದ ಸಂವಹನ ಮತ್ತು ನಿಮ್ಮ ಸಂಶೋಧನಾ ಯೋಜನೆಗಳಲ್ಲಿ ಅನಿರೀಕ್ಷಿತ ವಿಳಂಬಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ಉನ್ನತ ವಿದ್ಯಾಭ್ಯಾಸದ ನಿಮ್ಮ 9ನೇ ಮನೆಯಲ್ಲಿ ಕೇತುವಿನ ನಿರಂತರ ಸಂಚಾರವು ಆಳವಾದಂತಹ ಕೀಳರಿಮೆ ಮತ್ತು ಆಧ್ಯಾತ್ಮಿಕ ಗೊಂದಲದ ಭಾವನೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತದೆ. ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ತರ್ಕಹೀನವಾಗಿ ಶಂಕಿಸಬಹುದು ಮತ್ತು ನಿಮ್ಮ ದೀರ್ಘಕಾಲೀನ ಶೈಕ್ಷಣಿಕ ಗುರಿಗಳನ್ನು ಸಂಪೂರ್ಣವಾಗಿ ತೊರೆಯುವಂತಹ ಪ್ರಬಲ ಒಲವನ್ನು ಅನುಭವಿಸಬಹುದು. ಆದಷ್ಟು ಈ ಗಂಭೀರ ಮಾನಸಿಕ ಮತ್ತು ಬೌದ್ಧಿಕ ಅಡಚಣೆಗಳ ಹೊರತಾಗಿಯೂ ನೀವು ಕೇವಲ ಶಿಸ್ತುಬದ್ಧ ಪುನರಾವರ್ತನೆಯ ಮೂಲಕ ಮುನ್ನಡೆಯಬೇಕು. ಮುಂದುವರೆದಿರುವಂತಹ ಶನಿಯ ನಿರ್ಬಂಧಿತ ಉಪಸ್ಥಿತಿಯು ನಿಮಗೆ ಯಾವುದೇ ಸ್ಫೂರ್ತಿ ಇಲ್ಲದಿದ್ದರೂ ಅಧ್ಯಯನ ಮಾಡುವಂತೆ ಒತ್ತಾಯಿಸುತ್ತದೆ. ಇದೇ ತಾನೇ ಅಲ್ವಾ ಸ್ನೇಹಿತರೆ ಬೇಕಾಗಿರೋದು. ಇನ್ನು ಹಠಾತ್ ಅದೃಷ್ಟದ ಒತ್ತಡಗಳನ್ನು ನಂಬಬೇಡಿ. ನಿಮ್ಮ ಸಂಕೀರ್ಣ ಕಾರ್ಯಗಳನ್ನು ಸಾಧ್ಯವಾದಷ್ಟು ಸಣ್ಣ ಕೆಲಸಗಳಾಗಿ ವಿಭಜಿಸಿ. ಇದು ಸಂತೋಷದ ಅನ್ವೇಷಣೆಗಿಂತ ನಿಧಾನವಾದ ಕಷ್ಟಕರವಾದ ಸಹನೆಯ ತಿಂಗಳು ಎಂದು ಒಪ್ಪಿಕೊಳ್ಳುವ ಮೂಲಕ ಈ ಆಳವಾದಂತಹ ಸವಾಲಿನ ಗ್ರಹಗಳ ಸಂಚಾರದ ಕೆಟ್ಟ ಪರಿಣಾಮಗಳಿಂದ ನಿಮ್ಮ ಅಂಕಗಳನ್ನು ನೀವು ರಕ್ಷಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ, ತಿಂಗಳುಗಳು ಸರಿಯಿಲ್ಲ. ತಿಂಗಳು ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇದೆ. ಆದರೆ ಯಾವ ರೀತಿ ನಾವು ಬದಲಾಯಿಸ್ಕೊಳ್ಬೋದು, ಆ ರೀತಿ ಬದಲಾಯಿಸ್ಕೊಳ್ಳೋದಕ್ಕೆ ಒಳ್ಳೆಯ ಉತ್ತಮ ದಿನಗಳು ಅಂತಲೇ ಹೇಳಬಹುದು. ಕಷ್ಟಪಟ್ಟು ಆಸಕ್ತಿಯಿಂದ ಏಕಾಗ್ರತೆಯಿಂದ ಓದಿ ಖಂಡಿತವಾಗಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ. ಇನ್ನು ಏನೆಲ್ಲ ಅಡಚಣೆಗಳು ಉಂಟಾಗಲಿದೆ, ಏನೆಲ್ಲ ತೊಂದರೆಗಳು ಉಂಟಾಗಲಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಖಂಡಿತವಾಗಿಯೂ ಪರಿಹಾರವನ್ನು ತಿಳಿಸ್ಕೊಡ್ಬೇಕು. ಸೊ ಹಾಗಾಗಿ ಇವಾಗ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಸರಳ ಪರಿಹಾರವಾಗಿರುತ್ತದೆ. ಇದನ್ನು ಅನುಸರಿಸಿ ಎಷ್ಟೇ ಕಷ್ಟ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಗುರು 8ನೇ ಮನೆಯ ತೀವ್ರ ಗುಪ್ತ ಅಡಚಣೆಗಳನ್ನು ನಿರ್ವಹಿಸಲು ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ ಅರಿಶಿಣ ಹಾಗೂ ಕಡಲೆಬೇಳೆಯನ್ನು ದಾನ ಮಾಡಿ ಮತ್ತು ನಿಮ್ಮ ಉಳಿವಿಗಾಗಿ ಅಗತ್ಯವಾದಂತಹ ಆಳವಾದಂತಹ ಆಂತರಿಕ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಲು ಗುರುಶೋತ್ರವನ್ನು ಪಠಿಸಬೇಕಾಗುತ್ತದೆ ಧನುರಾಶಿಯ ವ್ಯಕ್ತಿಗಳು. ಇನ್ನು ಸೂರ್ಯ ನಿಮ್ಮ ಕುಸಿದಿರುವಂತಹ ಚೈತನ್ಯ ಮತ್ತು ಮರೆಮಾಚಲ್ಪಟ್ಟಂತಹ ಅದೃಷ್ಟವನ್ನು ನಿಧಾನವಾಗಿ ಮರುನಿರ್ಮಿಸಲು ಪ್ರತಿ ಭಾನುವಾರ ಅಥವಾ ಭಾನುವಾರದಂದು ನಿಮ್ಮ ತೊಂದರೆಗೆ ನಿಮ್ಮ ಟೈಮ್ಗೆ ಅನುಗುಣವಾಗಿ ಸ್ನೇಹಿತರೆ ಭಾನುವಾರದಂದು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ, ಅಂದರೆ ನೀರನ್ನು ಅರ್ಪಿಸಿ, ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಹಾಗೂ ಹಠಾತ್ ಅಧಿಕಾರ ಸಂಘರ್ಷಗಳನ್ನು ಎದುರಿಸಲು ಮತ್ತು ನಿಮ್ಮ ದೈಹಿಕ ಆರೋಗ್ಯವನ್ನು ರಕ್ಷಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಇನ್ನು ಶನಿ ನಡೆಯುತ್ತಿರುವಂತಹ ಅರ್ಧಾಷ್ಟಮ ಶನಿಯ ದಮನಕಾರಿ ಭಾವನಾತ್ಮಕ ಹೊರೆಯನ್ನು ಹಗುರಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನ ಮಾಡಿ ಮತ್ತು ದೀರ್ಘಕಾಲಿಕ ಕೌಟುಂಬಿಕ ವಿಳಂಬಗಳು ಹಾಗೂ ಆಸ್ತಿ ಒತ್ತಡವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಧನುರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರದಿಂದ ನಿಮ್ಮ ದೊಡ್ಡ ಸಮಸ್ಯೆಗಳ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ಕಷ್ಟ ಸಮಸ್ಯೆ ಅಡಚಣೆ ತೊಂದರೆ ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ
ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.